ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಬರುವಂತಹ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವ ಅಥವಾ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಂಬುದರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಈ ತರಗತಿಯಲ್ಲಿ ಏನೇನೆಲ್ಲ ಅಧ್ಯಯನ ಮಾಡ್ತೀವಿ ಅಂತಂದರೆ, ಟೇಬಲ್ ಆಫ್ ಕಂಟೆಂಟ್ಸನ್ನು ಒಂದೊಂದು ಸಲ ನೋಡ್ಕೊಳ್ಳೋಣ, ವಿಷಯ ಸೂಚಿಯನ್ನು ಒಂದು ಸಲ ನೋಡ್ಕೊಳ್ಳೋಣ. ಅದರಲ್ಲಿ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಬಗ್ಗೆ ಒಂದು ಸಣ್ಣ ಪೀಠಿಕೆ ಪರಿಚಯವನ್ನು ಮಾಡಿಕೊಳ್ಳೋಣ. ನಂತರದಲ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವ ಅಥವಾ ಅದರ ಪ್ರಾಮುಖ್ಯತೆಗಳೇನು ಎಂಬುದರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಒಂದೊಂದಾಗಿ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಸಂಬಂಧ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದಾಗೆ ಅದು ಬಹಳ ಒಂದು ಪ್ರಮುಖವಾದಂತಹ ಒಂದು ಅಧ್ಯಯನ ವಿಷಯ. ಅದು ಬಹಳ ಪುರಾತನ ಕಾಲದಿಂದ ಸಣ್ಣ ಮೊಳಕೆಯಲ್ಲಿದ್ದಂತಹ ಸಣ್ಣ ಗಿಡವಾಗಿ ಇದ್ದಂಥ ಒಂದು ವಿಷಯ ಈಗ ಹೆಮ್ಮರವಾಗಿ ಬೆಳೆದಿರುವಂಥದ್ದನ್ನು ನೋಡ್ತೇವೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹ್ಯಾವ್ ಬಿಕಮ್ ಎನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಸೋಷಿಯಲ್ ಸೈನ್ಸ್ ಇನ್ ಎವ್ರಿ ಕಂಟ್ರಿ. ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಸಾಮಾಜಿಕ ವಿಜ್ಞಾನಗಳ ಒಂದು ಪ್ರಮುಖ ಭಾಗವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಲಾಗುತ್ತೆ. ದ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಸ್ ಗ್ರೋಯಿಂಗ್ ನಾಟ್ ಓನ್ಲಿ ಆಸ್ ಎ ಸಬ್ಜೆಕ್ಟ್ ಇನ್ಕ್ಲೂಡೆಡ್ ಇನ್ ದ ಪೊಲಿಟಿಕಲ್ ಸೈನ್ಸ್ ಕರಿಕ್ಯುಲಮ್ ಬಟ್ ಆಲ್ಸೋ ಆಸ್ ಎ ಸೆಪರೇಟ್ ಅಕಾಡೆಮಿಕ್ ಡಿಸಿಪ್ಲಿನ್. ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನದ ಪ್ರಾಮುಖ್ಯತೆ ಕೇವಲ ಅದು ರಾಜ್ಯಶಾಸ್ತ್ರದ ಒಂದು ಪಠ್ಯಕ್ರಮವಾಗಿ ಬೆಳೆದಿದೆ ಅಂತ ಅಲ್ಲ, ಆದರೆ ಅದು ಒಂದು ಶೈಕ್ಷಣಿಕ ವಿಷಯವಾಗಿ ಅದು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ನೋಡಬೇಕು. ಈವನ್ ಮೆನಿ ಯೂನಿವರ್ಸಿಟೀಸ್ ಹ್ಯಾವ್ ಲಿಂಕ್ಡ್ ಇಟ್ ಟು ದ ಹಿಸ್ಟ್ರಿ ಕರಿಕ್ಯುಲಮ್ ಅಟ್ ದ ಅಂಡರ್ ಗ್ರ್ಯಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ಸ್. ಹಲವಾರು ವಿಶ್ವವಿದ್ಯಾಲಯ, ಜಗತ್ತಿನಲ್ಲಿರುವಂಥ ಹಲವಾರು ವಿಶ್ವವಿದ್ಯಾಲಯಗಳು ಕೇವಲ ರಾಜ್ಯಶಾಸ್ತ್ರದಲ್ಲಿ ಮಾತ್ರ ಅಧ್ಯಯನ ಮಾಡೋದಿಲ್ಲ, ಇದರಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಇತಿಹಾಸದಲ್ಲೂ ಕೂಡ ಒಂದು ಇಂಟರ್ಲಿಂಕ್ ಮಾಡಿಕೊಂಡು ಇದನ್ನು ಅಂಡರ್ ಗ್ರ್ಯಾಜುಯೇಟ್ನಲ್ಲಿ UGನಲ್ಲೂ ಮತ್ತು PGನಲ್ಲೂ ಅಧ್ಯಯನ ಮಾಡ್ತಿರೋಂಥದ್ದನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನೋದು ವಿಷಯ ಏನಿದೆಯೋ ಇದು ಆಧುನಿಕ ಜಗತ್ತಿನಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದೆ. ಅದರ ಮಹತ್ವ ಕೂಡ ಸಾಕಷ್ಟು ಇದೆ ಅಂತ ನಾವು ಇದರಿಂದ ತಿಳ್ಕೊಳ್ಬಹುದು. ಹಾಗಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಯಾಕೆ ಬೇಕು? ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಯಾಕೆ ಹೊಂದಿರಬೇಕು? ಅದರಿಂದ ನಮಗೆ ಸಿಗುವಂಥ ಲಾಭಗಳು, ಅನುಕೂಲತೆಗಳೇನು ಎಂಬ ಪ್ರಶ್ನೆ ನಮಗೆ ಸಹಜವಾಗಿ ತಲೆ ತರುತ್ತೆ. ಯಾಕೆ ನಾವು ಇಂಟರ್ನ್ಯಾಷನಲ್ ರಿಲೇಷನ್ನ ಸ್ಟಡಿ ಮಾಡಬೇಕು ಅಂತ? ಅದಕ್ಕೆ ನಮ್ಮ ಮೊದಲ ಪ್ರಶ್ನೆ ಕಾಡುವಂಥದ್ದೇನು, ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಗ್ರೋಯಿಂಗ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್? ಅಂತಾರಾಷ್ಟ್ರೀಯ ಸಂಬಂಧದ ಮಹತ್ವ ಹೆಚ್ಚಾಗಲಿಕ್ಕೆ ಕಾರಣಗಳು ಏನು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ವಾಟ್ ಈಸ್ ದ ಯೂಸ್ಫುಲ್ನೆಸ್ ಆ್ಯಂಡ್ ಪರ್ಪಸ್ ಆಫ್ ದ ಇಂಟರ್ನ್ಯಾಷನಲ್ ರಿಲೇಷನ್? ಅಂತಾರಾಷ್ಟ್ರೀಯ ಸಂಬಂಧಗಳ ಪಾಠ ಏನಿದೆಯೋ, ಅಧ್ಯಯನ ಏನಿದೆಯೋ, ಇದನ್ನು ಮಾಡೋದ್ರಿಂದ ನಮಗೆ ಏನು ಉಪಯೋಗ, ಅನುಕೂಲತೆಗಳು ಈಗ ಸಿಗುತ್ತೆ ಅನ್ನೋದು ಎರಡನೇದು. ಆಮೇಲೆ ವೈ ಸ್ಟಡಿ ಇಂಟರ್ನ್ಯಾಷನಲ್ ರಿಲೇಷನ್ಸ್? ಮೂರನೇ ಪ್ರಶ್ನೆ ಏನಂದರೆ, ನಾವು ಏನಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣಕ್ಕಾಗಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಬೇಕು ಅಂತ ಈ ಒಂದು ಸಹಜವಾಗಿ ಒಂದು 3 ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಹಾಗಾದರೆ ಅದಕ್ಕೆ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ. ಏನಕ್ಕೋಸ್ಕರ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನವನ್ನು ಮಾಡ್ತೇವೆ? ಅದರಿಂದ ಸಿಗುವಂಥ ಲಾಭಗಳೇನು? ಅದರಿಂದ ಅನುಕೂಲತೆ ಏನಿದೆ ನಮಗೆ, ಮಾನವ ಜನಾಂಗಕ್ಕೆ, ದೇಶಕ್ಕೆ, ಜಗತ್ತಿಗೆ ಅನ್ನೋ ವಿಚಾರವನ್ನು ನಾವು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವ ಏನಿದೆ ಅನ್ನೋದನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋದಾದರೆ, ಅದರಲ್ಲಿ ಒಂದನೇದು, ದೆರ್ ಈಸ್ ಕರೆಂಟ್ಲಿ ನೋ ಡೌಟ್ ಅಬೌಟ್ ದ ಯೂಸ್ಫುಲ್ನೆಸ್ ಆಫ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಯಾವುದೇ ರೀತಿ ಅನುಮಾನನೇ ಬೇಡ, ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ಸಾಕಷ್ಟು ಉಪಯೋಗಗಳಿದೆ ನಾವು ಅದನ್ನು ಅಧ್ಯಯನ ಮಾಡೋದ್ರಿಂದ. ಫ್ರಮ್ ಎ ಬ್ರಾಡ್ಲಿ ಕನ್ಸ್ಟ್ರಕ್ಟಿವ್ ಪರ್ಸ್ಪೆಕ್ಟಿವ್ ವಿ ಕ್ಯಾನ್ ಗೇನ್ ನಾಲೆಜ್ ಅಬೌಟ್ ಹೌ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿಲ್ ವರ್ಕ್. ಇದ್ರ ಮೂಲಕ ನಾವು ಕನ್ಸ್ಟ್ರಕ್ಟಿವ್ ಆಗಿ ನಾವು ತಿಳ್ಕೊಳ್ಳೋದಾದರೆ, ನಾವು ಜಗತ್ತಿನಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಆ ಜ್ಞಾನವನ್ನು ಪಡ್ಕೋಬಹುದು. ವಾಟ್ ಇಶ್ಯೂಸ್ ನೀಡ್ ಟು ಬಿ ಎಲಿಮಿನೇಟೆಡ್, ಯಾವ ಇಶ್ಯೂಗಳು ಬರ್ತಾ ಇದೆ, ಹೇಗೆ ಹೋಗಲಾಡಿಸ್ತಾ ಇದ್ದಾರೆ, ಅದನ್ನು ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಆರ್ ಅಕ್ಸೆಪ್ಟೆಡ್ ಆ್ಯಂಡ್ ಕನ್ಸಿಡರ್ಡ್, ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ, ಅದನ್ನು ನಿರ್ಧರಿಸ್ಕೋತಾ ಇದ್ದಾರೆ, ಅದನ್ನು ಒಪ್ಕೊಳ್ತಾ ಇದ್ದಾರೆ. ಆ್ಯಂಡ್ ಹೌ ಫ್ರೆಂಡ್ಶಿಪ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ ಬಿಟ್ವೀನ್ ಡಿಫರೆಂಟ್ ಸ್ಟೇಟ್ಸ್. ಮತ್ತು ರಾಷ್ಟ್ರಗಳ ನಡುವೆ, ವಿವಿಧ ರಾಷ್ಟ್ರಗಳ ನಡುವೆ ಸ್ನೇಹತ್ವವನ್ನು, ಫ್ರೆಂಡ್ಶಿಪ್ಪನ್ನು ಹೇಗೆ ಬೆಳೆಸ್ಕೊಳ್ಳಲಾಗ್ತಿದೆ ಅನ್ನೋದನ್ನು ಕೂಡ ನಾವು
ಇದರ ಮೂಲಕ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅನ್ನೋದು ಒಂದು ಇಂಪಾರ್ಟೆನ್ಸ್. ಅದು ಎರಡನೇ ಇಂಪಾರ್ಟೆನ್ಸ್ ಏನಂತಂದರೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಕ್ ಪೀಪಲ್ ಅವೇರ್ ಆಫ್ ಇಂಪಾರ್ಟೆಂಟ್ ಇಶ್ಯೂಸ್ ಸಚ್ ಆಸ್ ವಾರ್ ಆ್ಯಂಡ್ ಪೀಸ್, ಮ್ಯೂಚುವಲ್ ಸೆಕ್ಯೂರಿಟಿ, ಡಿಸಾರ್ಮಮೆಂಟ್, ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಟ್ರೇಡ್, ಪೀಸ್ಫುಲ್ ರೆಸೊಲ್ಯೂಷನ್ ಆಫ್ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸ್, ಇಂಪೀರಿಯಲಿಸಮ್, ಕೊಲೋನಿಯಲಿಸಮ್, ನ್ಯಾಷನಲ್ ಲಿಬರೇಷನ್ ಮೂವ್ಮೆಂಟ್ ಇಟಿಸಿ. ಎರಡನೇದು ಬಹಳ ಪ್ರಮುಖವಾದಂಥ ಇಂಪಾರ್ಟೆನ್ಸ್ ಅಂದರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಏನನ್ನು ಅಧ್ಯಯನ ಮಾಡುತ್ತೆ ಅದರ ಇಂಪಾರ್ಟೆನ್ಸ್ ಅಂತಂದರೆ, ಸಾಕಷ್ಟು ಜಗತ್ತಿನಲ್ಲಿ ಸಮಸ್ಯೆಗಳಿದ್ದಾವೆ. ಅಂಥ ಸಮಸ್ಯೆಗಳು ಅಂತಂದರೆ ವಾರ್ ಆ್ಯಂಡ್ ಪೀಸ್, ಯುದ್ಧ ಮತ್ತು ಶಾಂತಿ ಬಗ್ಗೆ ಅಧ್ಯಯನ ಮಾಡ್ತೀವಿ, ಅದನ್ನು ತಿಳ್ಕೊಳ್ತೀವಿ ನಾವು. ಅದು ನಮಗೆ ಹೇಗೆ ಯುದ್ಧ ಯಾಕೆ ಸಂಭವಿಸ್ತದೆ, ಹೇಗೆ ಸಂಭವಿಸುತ್ತೆ, ಕಾರಣ ಏನು, ಪರಿಹಾರ ಏನು. ಮ್ಯೂಚುವಲ್ ಸೆಕ್ಯೂರಿಟಿ, ಪರಸ್ಪರ ಒಂದು ರಕ್ಷಣೆ. ಆಮೇಲೆ ಡಿಸಾರ್ಮಮೆಂಟ್, ನಿಶ್ಶಸ್ತ್ರೀಕರಣವನ್ನು ಮಾಡೋದು ಹೇಗೆ. ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಟ್ರೇಡ್, ಅಂತಾರಾಷ್ಟ್ರೀಯ ಕಾನೂನು ಮತ್ತು ವ್ಯಾಪಾರದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಪೀಸ್ಫುಲ್ ರೆಸೊಲ್ಯೂಷನ್ ಆಫ್ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸ್, ರಾಷ್ಟ್ರಗಳ ನಡುವೆ ನಡೆಯುವಂತಹ ಡಿಸ್ಪ್ಯೂಟ್ಸ್ ಅಥವಾ ವಿವಾದಗಳಿದ್ದಾವಲ್ಲ ಅದನ್ನು ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳೋದು ಹೇಗೆ. ಇಂಪೀರಿಯಲಿಸಮ್, ವಸಾಹತುಶಾಹಿತ್ವವನ್ನು ಅಧ್ಯಯನ ಮಾಡಿ ಅದು ಹೇಗೆ ಬಂತು, ಹೋಗಲಾಡಿಸೋದು ಹೇಗೆ. ಕೊಲೋನಿಯಲಿಸಮ್, ಅದು ಕೂಡ ಬಂತು, ಅಂದರೆ ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವ ಹೇಗೆ ಬಂತು, ಅದನ್ನ ನಿವಾರಣೆ ಮಾಡೋದು ಹೇಗೆ. ನ್ಯಾಷನಲ್ ಲಿಬರೇಷನ್ ಮೂಮೆಂಟ್, ರಾಷ್ಟ್ರೀಯ ಒಂದು ವಿಮೋಚನಾ ಚಳುವಳಿ ಅಂತ ಹೇಳ್ತೀವಲ್ಲ, ಭಾರತ ಮಾಡ್ತಲ್ಲ, ಬ್ರಿಟಿಷರ ವಿರುದ್ಧವಾಗಿ, ಕೊಲೋನಿಯಲಿಸಮ್ ವಿರುದ್ಧವಾಗಿ ಭಾರತ ಕೈಗೊಂಡಂತಹ ಚಳುವಳಿ ಏನಿತ್ತು ಅದನ್ನು ನಾವು ನ್ಯಾಷನಲ್ ಲಿಬರೇಷನ್ ಮೂಮೆಂಟ್ ಅಂತ ಹೇಳ್ತೀವಿ. ಆ ಥರ ಇದನ್ನೆಲ್ಲನೂ ಕೂಡ ನಾವು ಈ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಸಿಗುವಂಥ ಒಂದು ಅನುಕೂಲ. ಮೂರನೇ ಅನುಕೂಲತೆ ಏನಿದೆ ಅಂದರೆ, ದ ಹಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹ್ಯಾಸ್ ಗಿವನ್ ಈಚ್ ಕಂಟ್ರಿ ಎ ವೆಲ್ತ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಫಾರ್ಮುಲೇಟಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಇಟ್ಸ್ ಫಾರಿನ್ ಪಾಲಿಸಿ. ನೋಡಿ, ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ ನಡೆದಂಥ ಹಲವಾರು ವಿಚಾರಗಳು, ಅನುಭವಗಳು ಸಾಕಷ್ಟಿದ್ದಾವೆ. ಅದರ ಆಧಾರದ ಮೇಲೆ ನಾವು ಫಾರಿನ್ ಪಾಲಿಸಿಯನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿ ನಾವು ಈ ಸಬ್ಜೆಕ್ಟನ್ನು ಅಧ್ಯಯನ ಮಾಡೋದ್ರಿಂದ, ಈ ಸಬ್ಜೆಕ್ಟ್ನಲ್ಲಿ ಸಿಗುವಂಥ ಅಂದರೆ ರಾಷ್ಟ್ರಗಳ ನಡುವೆ ಹಿಂದಿನಿಂದಲೂ ನಡೆದಂತಹ ವಿಚಾರಗಳನ್ನು ಅಧ್ಯಯನ ಮಾಡೋದ್ರಿಂದ ನಾವು ಈಗ ಪ್ರಸ್ತುತ ಯಾವ ರೀತಿಯ ವಿದೇಶಾಂಗ ನೀತಿಯನ್ನು ಜಾರಿಗೆ ತರಬಹುದು ಎಂಬ ವಿಚಾರ ನಮಗೆ ಗೊತ್ತಾಗುತ್ತೆ. The breadth of its reading has created initiative and enthusiasm about the need to build an international community. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಅಂತಾರಾಷ್ಟ್ರೀಯ ಸಮುದಾಯದ ನಡುವೆ ಬೆಸುಗೆಯನ್ನು ಸ್ಥಾಪನೆ ಮಾಡಬೇಕು ಅಂದರೆ, ಸಂಬಂಧವನ್ನು ಬೆಳೆಸ್ಕೋಬೇಕು ಅಂದರೆ ಅದು ಈ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಲೇಬೇಕಾಗತ್ತೆ ಅನ್ನೋದು ಮೂರನೇದು ಅಂಶ. ನಾಲ್ಕನೇದು ಪ್ರಮುಖವಾದಂತಹ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಆಗುವಂಥ ಅನುಕೂಲತೆಗಳಲ್ಲಿ ನಾಲ್ಕನೇದು, just as international relations have inspired people towards the possibility of international society, so too it has presented the nature of disunity among different nations. International relations cannot be analyzed by mere sentimentality. Differences in the socio-economic structure of different countries are bound to affect their national and international policy. ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕೇವಲ ನಾವು ಅಂದರೆ ಸೆಂಟಿಮೆಂಟ್ಯಾಲಿಟಿ ಅಂತ ಹೇಳ್ತೀವಿ, ನಾವು ಕೇವಲ ಭಾವನೆಗಳನ್ನು ಆಧಾರದ ಮೇಲೆ ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಅಧ್ಯಯನ ಮಾಡೋಕ್ಕಾಗಲ್ಲ. ನಾವು ಆ ರಾಷ್ಟ್ರಗಳು ಹೊಂದಿರುವಂಥ ರಾಷ್ಟ್ರಗಳ ನಡುವೆ ಅವು ಹೊಂದಿರುವಂತಹ ಸೋಸಿಯೋ ಎಕನಾಮಿಕ್, ಸಾಮಾಜಿಕ ಸಂರಚನೆ ಏನು ಹೇಳ್ತೀವಿ, ಸಮಾಜೋ ಆರ್ಥಿಕ ಸಂರಚನೆ ಅಂತ ಹೇಳ್ತೀವಿ ನಾವು, ಅದರ ಆಧಾರದ ಮೇಲೆ ನಾವು ಅದನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯ ಆಗುತ್ತೆ. ಐದನೇ ಇಂಪಾರ್ಟೆನ್ಸ್ ಅಂತಂದರೆ, ಎಸ್ಟಾಬ್ಲಿಷಿಂಗ್ ದ ಯೂಸ್ಫುಲ್ನೆಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆನ್ ಎ ಬ್ರಾಡ್ ಬೇಸಿಸ್ ರಿಕ್ವೈರ್ಸ್ ಆನ್ ದ ಒನ್ ಹ್ಯಾಂಡ್ ಆ್ಯನ್ objective review of real events, and on the other hand one needs to be proactive in building a proper analytical approach and theoretical basis. ನಾವು ಇವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸುವಾಗ ಒಂದು ಬಹಳ ಪ್ರಮುಖವಾಗಿ ತಿಳ್ಕೊಬೇಕಾಗಿರೋದು, ಕೇವಲ ಸೈದ್ಧಾಂತಿಕ ವಿಚಾರಗಳ ಆಧಾರದ ಮೇಲೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸೋದಕ್ಕಾಗೋದಿಲ್ಲ. ಅದು ಅನಾಲಿಟಿಕಲ್ ಆಗಿ ಮತ್ತು ಎಂಪಿರಿಕಲ್ ಆಗಿ ನಾವು ಮಾಡಬೇಕಾಗತ್ತೆ, ಅಪ್ರೋಚ್ ಮೂಲಕ ಮಾಡಬೇಕಾಗತ್ತೆ ಅನ್ನೋದು ವಿಚಾರವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ತಿಳ್ಕೊಬೋದು. ಆಮೇಲೆ ಆರನೇದು ಇಂಪಾರ್ಟೆನ್ಸ್ ಅಂದರೆ, ದ ವಾಸ್ಟ್ ಪೊಟೆನ್ಷಿಯಲ್ ದಟ್ ದ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹ್ಯಾಸ್ ಕ್ರಿಯೇಟೆಡ್ ಇನ್ ಅದರ್ ಬ್ರಾಂಚಸ್ ಆಫ್ ಸೋಷಿಯಾಲಜಿ ನೀಡ್ಸ್ ಟು ಬಿ ಅಪ್ಲೈಡ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಸ್ ವೆಲ್. ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವಾಗ ನಾವು ಬಹಳ ಪ್ರಮುಖವಾಗಿ ಆಧುನಿಕ ಜಗತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಿದೆ. ಈ ಶಕ್ತಿಯನ್ನು ಬಳಸಿಕೊಂಡು
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಗತಿಗಳು ಸಾಧಿಸ ಜೊತೆಗೆ ಅದರಷ್ಟೇ ಸಾಕಷ್ಟು ಸಮಸ್ಯೆಗಳು ವಾದ ವಿವಾದಗಳು ಹುಟ್ಕೊಂಡಿದ್ದಾವೆ. ಅದ್ರ ಜೊತೆಗೆ ನಾವು ಇತರೆ ಸಮಾಜಶಾಸ್ತ್ರ ಜೊತೆಗೆ ಸಮಾಜಶಾಸ್ತ್ರದ ಇತರೆ ಬ್ರ್ಯಾಂಚಸ್ ಜೊತೆಗೆ ನಾವು ಶಾಖೆಯೊಂದಿಗೆ ಇದನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಅಧ್ಯಯನ ಮಾಡಿದರೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಎಂಬ ವಿಚಾರವನ್ನು ತಿಳ್ಕೋಬೇಕು. ಆಮೇಲೆ 7ನೇದು ಇಂಪಾರ್ಟೆನ್ಸ್ ಅಂತಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರ್ ಕೀ ಫಾರ್ ಎನ್ಶೂರಿಂಗ್ ಎ ಸೇಫ್ ವರ್ಲ್ಡ್. ಅಂದರೆ ಅಂತಾರಾಷ್ಟ್ರೀಯ ಸಂಬಂಧವನ್ನು ಯಾಕೆ ಅಧ್ಯಯನ ಮಾಡ್ತೀವಿ ಅಂತಂದರೆ ಜಗತ್ತನ್ನು ಸುರಕ್ಷಿತವಾಗಿಡೋಕ್ಕೆ ಅಂತಂದರೆ ಜಗತ್ತು ಒಂದೇ ನಮಗಿರುವಂಥ ಸದ್ಯಕ್ಕೆ. ಅಂದರೆ ಈ ಭೂಮಿ ನಮಗೆ ಇರುವಂಥದ್ದು, ನಮಗೆ ಸದ್ಯಕ್ಕೆ ನಮ್ಮ ಒಂದು ಜ್ಞಾನಕ್ಕೆ ಈ ಭೂಮಿ ನಾವು ವಾಸ ಮಾಡೋಕ್ಕಿರೋದು ಇದು ಒಂದೇ. ಈ ವಿಶ್ವವನ್ನೇ ಈ ಭೂಮಿಯನ್ನೇ ಕಳ್ಕೊಬಿಟ್ರೆ ನಾವು ವಿಶ್ವದಲ್ಲಿ ಇನ್ನೆಲ್ಲೂ ಕೂಡ ನಾವು ಬದುಕೋಕ್ಕೆ ಸಾಧ್ಯ ಆಗಲ್ಲ ಸದ್ಯಕ್ಕೆ. ಆದ್ದರಿಂದ ನಾವು ಈ ಭೂಮಿಯನ್ನು ನಾವು ಸೇಫಾಗಿ ಇಟ್ಕೋಬೇಕಾಗತ್ತೆ. ಸೇಫಾಗಿ ಇಟ್ಕೋಬೇಕು ಅಂತಂದರೆ ನಾವು ಯುದ್ಧವನ್ನು ತಪ್ಪಿಸಬೇಕು, ಘರ್ಷಣೆಗಳನ್ನು ತಪ್ಪಿಸಬೇಕು. 1ನೇ ಮಹಾಯುದ್ಧ ಆಯಿತು, ಕೋಟ್ಯಾಂತರ ಜನ ಸತ್ರು. 2ನೇ ಮಹಾಯುದ್ಧ ಆಯಿತು, ಕೋಟ್ಯಾಂತರ ಜನ ಸತ್ರು, ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ ನಷ್ಟ ಆಯಿತು, ಸೈನಿಕರು ಸತ್ರು, ನಾಗರಿಕರು ಸತ್ರು. ಆದರೆ 3ನೇ ಮಹಾಯುದ್ಧ ಆದರೆ ಜಗತ್ತು ನಿರ್ನಾಮ ಆಗೋದ್ರಲ್ಲಿ 2 ಮಾತಿಲ್ಲ. ಆದ್ದರಿಂದ ನಾವು ಯುದ್ಧವನ್ನು ತಡೆಗಟ್ಟಿ ಜನರಿಗೆ ಶಾಂತಿ ಸುವ್ಯವಸ್ಥೆಯಿಂದ ಬದುಕಬೇಕು ಅಂದರೆ, ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತಂದರೆ ಅವರಿಗೆ ನಾವು ಒಂದು ಸೇಫ್ ವರ್ಲ್ಡನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು. ಅದನ್ನು ಯಾವುದರ ಮೂಲಕ ಜ್ಞಾನ ಸಿಗುತ್ತೆ ಅಂತಲೇ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಾಡೋದ್ರಿಂದ ಇದರ ಜ್ಞಾನ ಸಿಗುತ್ತೆ ಅಂತ. ಆಮೇಲೆ 8ನೇದು ಒಂದು ಇಂಪಾರ್ಟೆನ್ಸ್ ಏನಂದರೆ ಕಂಟ್ರೀಸ್ ನೀಡ್ ಟು ಕಮ್ಯುನಿಕೇಟ್ ಟು ಸರ್ವೈವ್. ಅಂದರೆ ಯಾವುದೇ ರಾಷ್ಟ್ರಗಳು ತಾವು ಬದುಕೋಕ್ಕೋಸ್ಕರ, ತಾವು ಅಸ್ತಿತ್ವದಲ್ಲಿ ಇರೋದಕ್ಕೋಸ್ಕರ ಒಂದಕ್ಕೊಂದು ಸಂಪರ್ಕವನ್ನು ಸಾಧಿಸಬೇಕು. ಆಲ್ ನೇಷನ್ಸ್ ಡಿಪೆಂಡ್ ಆನ್ ಟ್ರೇಡ್ ಆ್ಯಂಡ್ ಆಲ್ ನೇಷನ್ಸ್ ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ಅದರ್ಸ್ ಆನ್ ಒಕೇಶನ್. ಈವನ್ ಐಸೋಲೇಟೆಡ್ ನೇಷನ್ಸ್ ಸಚ್ ಆಸ್ ನಾರ್ತ್ ಕೊರಿಯಾ ಆರ್ ಫೋರ್ಸ್ ಟು ಕಮ್ಯುನಿಕೇಟ್ ವಿತ್ ದೇರ್ ನೇಬರ್ಸ್. ಫಾರಿನ್ ರಿಲೇಷನ್ಸ್ ಆರ್ ಬೇಸ್ಡ್ ಆನ್ ದಿಸ್ ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್. ಯಾವುದೇ ರಾಷ್ಟ್ರಗಳು ಒಂದು ರಾಷ್ಟ್ರಗಳು ಅವು ಒಂಟಿಯಾಗಿದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಒಂಟಿಯಾಗಿರುವಂಥ ರಾಷ್ಟ್ರಗಳು ಕೂಡ ತನ್ನ ಅಕ್ಕಪಕ್ಕದಲ್ಲಿರುವಂಥ ರಾಷ್ಟ್ರಗಳ ಜೊತೆಗೂ ಕೂಡ ಕೆಲವು ಸಂದರ್ಭದಲ್ಲಿ ಕಮ್ಯುನಿಕೇಟ್ ಮಾಡಿಕೊಂಡು ತನ್ನ ಒಂದು ಅವಶ್ಯಕತೆಯನ್ನು ಪೂರೈಸ್ಕೋಬೇಕಾಗತ್ತೆ. ಇದನ್ನು ಕೂಡ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಆಮೇಲೆ 9ನೇದು ಒಂದು ಇಂಪಾರ್ಟೆನ್ಸ್ ಅಂತಂದರೆ ಪುವರ್ ಫಾರಿನ್ ರಿಲೇಷನ್ಸ್ ಕ್ಯಾನ್ ಲೀಡ್ ಟು ಹಾರಿಫಿಕ್ ಕಾನ್ಸಿಕ್ವೆನ್ಸಸ್. ಅಂದರೆ ನಾವು ಇಲ್ಲೇನು ಮಾಡ್ತೀವಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಒಂದು ದುರ್ಬಲವಾದಂತಹ ವಿದೇಶಾಂಗ ನೀತಿ ಏನು ಮಾಡುತ್ತೆ ಅಂತಂದರೆ ಅದು ಒಂದು ರೀತಿಯಲ್ಲಿ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ. ಒಳ್ಳೆಯ ಫಾರಿನ್ ಪಾಲಿಸಿ ಇದ್ದರೆ ಒಳ್ಳೆಯದು. ಅಕಸ್ಮಾತು ಕೆಟ್ಟ ಫಾರಿನ್ ಪಾಲಿಸಿಯನ್ನು ನಾವು ಇಟ್ಕೊಂಡಾಗ ಏನಾಗುತ್ತೆ, ಅದು ಮುಂದೆ ಅನಾಹುತಕ್ಕೆ ಕಾರಣ ಆಗ್ಬೋದು. ಯಾಕಂದರೆ 1ನೇ ಮಹಾಯುದ್ಧ 2ನೇ ಮಹಾಯುದ್ಧವನ್ನು ತೆಗೆದುಕೊಂಡಾಗ ಇದೇ ಸಂದರ್ಭ ಬಂದಿದ್ದು. ವರ್ಲ್ಡ್ ವಾರ್ ಫಸ್ಟ್ ಫಾರ್ ಎಕ್ಸಾಂಪಲ್ ಈಸ್ ಲಾರ್ಜ್ಲಿ ಡ್ಯೂ ಟು ಜರ್ಮನೀಸ್ ರ್ಯಾಪಿಡ್ ಅಸೆಂಟ್ ದ ರೋಲ್ ಆಫ್ ದ ಮೋಸ್ಟ್ ಪವರ್ಫುಲ್ ನೇಷನ್ ಇನ್ ಯುರೋಪ್ನಲ್ಲಿ ಜರ್ಮನಿ ಬಹಳ ಪ್ರಬಲವಾಗಿ ಬೆಳೀತಾ ಇತ್ತು ಮತ್ತು ಅದು ಇತರೆ ರಾಷ್ಟ್ರದ ಜೊತೆಗೆ ಒಂದು ಶತ್ರುತ್ವವನ್ನು ಬೆಳೆಸ್ಕೊಂಡು ಫಾರಿನ್ ಪಾಲಿಸಿಯನ್ನು ಒಂದು ಫ್ರೆಂಡ್ಲಿಯಾಗಿ ಬೆಳೆಸ್ಕೊಳ್ಳಿಲ್ಲ. ಆದ್ದರಿಂದ ಅದು ಒಂದು ಮುಂದೆ ಯುದ್ಧಕ್ಕೆ ಕಾರಣ ಆಯಿತು ಅಂತ. ಮೆನಿ ಎಕ್ಸ್ಪರ್ಟ್ಸ್ ಬಿಲೀವ್ ದಟ್ ಬೆಟರ್ ರಿಲೇಷನ್ಸ್ ಬಿಟ್ವೀನ್ ಜರ್ಮನಿ, ಫ್ರಾನ್ಸ್ ಆ್ಯಂಡ್ ಇಂಗ್ಲೆಂಡ್ ಕುಡ್ ಹ್ಯಾವ್ ಪ್ರಿವೆಂಟೆಡ್ ಒನ್ ಆಫ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ವಾರ್ಸ್ ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್. ಅದಕ್ಕೆ ಕೆಲವು ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ, ಜರ್ಮನಿ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಉತ್ತಮವಾದಂತಹ ಒಂದು ಸಂಬಂಧವನ್ನು ಬೆಳೆಸಿದ್ದೇ ಆಗಿದ್ದರೆ ಖಂಡಿತವಾಗಿ ನಾವು 1ನೇ ಮಹಾಯುದ್ಧವನ್ನು ತಪ್ಪಿಸ್ಬೋದಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಅದರಿಂದ ಈ ಉತ್ತಮ ವಿದೇಶಾಂಗ ನೀತಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಹೇಗೆ ನಾವು ರಚನೆ ಮಾಡ್ತೀವಿ ಅಂತಂದರೆ ಅದು ಸಾಕಷ್ಟು ಜ್ಞಾನ ಬೇಕು, ಅದಕ್ಕೆ ನಾಲೆಡ್ಜ್ ಬೇಕು. ಅದು ಎಲ್ಲಿಂದ ಸಿಗುತ್ತೆ? ಅದು ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಸ್ಟಡಿ ಮಾಡೋದ್ರಿಂದ. ಆಮೇಲೆ 10ನೇ ಒಂದು ಇಂಪಾರ್ಟೆನ್ಸ್ ಏನಂದರೆ ಮಾಡರ್ನ್ ಫಾರಿನ್ ರಿಲೇಷನ್ಸ್ ಆಲ್ಸೋ ಡಿಪೆಂಡ್ ಆನ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಆಧುನಿಕ ಜಗತ್ತಿನ ರಾಷ್ಟ್ರಗಳ ನಡುವಿನ ಸಂಬಂಧ ಹೇಗಿದೆ ಅಂದರೆ ಅದು ಅಂತರ ರಾಷ್ಟ್ರಗಳ ನಡುವಿನ ಒಂದು ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಸಾಂಸ್ಕೃತಿಕ ಒಂದು ಕಲ್ಪನೆ ಏನಿದೆಯೋ, ರಾಷ್ಟ್ರಗಳಲ್ಲಿರುವಂತಹ ಅವರು ವ್ಯಾಲ್ಯೂಸು, ಬಿಲೀಫ್ಸ್ ಏನಂತೇವೆ, ನಂಬಿಕೆಗಳು, ಮೌಲ್ಯಗಳು ಏನಿದೆಯೋ ಇದನ್ನು ಅರ್ಥ ಮಾಡ್ಕೋಬೇಕು ಅವರು. ಅದನ್ನು ಅರ್ಥ ಮಾಡಿಕೊಂಡು ಕೆಲವು ಸಂದರ್ಭಗಳಲ್ಲಿ ಕಲ್ಚರನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ಆ ಒಂದು ರಾಷ್ಟ್ರದ ನಡುವೆ ಉತ್ತಮ ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ಬರ್ತದೆ. ಅದು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡ್ತೀವಿ. ಆಮೇಲೆ 11ನೇದು ಒಂದು ಪ್ರಮುಖವಾದಂಥ ಅಂಶ ಏನಂತಂದರೆ ಗ್ಲೋಬಲ್ ಕನ್ಸರ್ನ್ಸ್. ಅಂದರೆ ಬಹಳ ಪ್ರಮುಖವಾಗಿ ವಿಶ್ವದ ರಾಜಕಾರಣವನ್ನು ತೆಗೆದುಕೊಂಡಾಗ ರಾಷ್ಟ್ರಗಳ ನಡುವೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಗಳ ಕನ್ಸರ್ನ್ಸ್ ಇದೆ ಕೆಲವು ಸಂದರ್ಭಗಳಲ್ಲಿ. ಯಾಕೆಂದರೆ ಉದಾಹರಣೆಗೆ ನೇಷನ್ಸ್ ಆಫನ್ ಫೇಸ್ ಗ್ಲೋಬಲ್ ಇಶ್ಯೂಸ್ ದಟ್ ಆರ್ ಲಾರ್ಜರ್ ದ್ಯಾನ್ ಎನಿ ಸ್ಪೆಸಿಫಿಕ್ ಕಂಟ್ರಿ ಆರ್ ಈವನ್ ಎ ಕಾಂಟಿನೆಂಟ್ ಸಚ್ ಆಸ್ ಕನ್ಸರ್ನ್ಸ್ ಓವರ್ ದ ಎನ್ವಿರಾನ್ಮೆಂಟ್, ಪ್ಯಾಂಡಮಿಕ್ಸ್ ಆ್ಯಂಡ್ ಟೆರರಿಸಮ್. ಎಷ್ಟೋ ಸಂದರ್ಭಗಳಲ್ಲಿ ರಾಷ್ಟ್ರದ ಒಳಗಡೆ ಕೆಲವು ಸಮಸ್ಯೆಗಳು ಬರೋಲ್ಲ, ಅದು ಅಂತಾರಾಷ್ಟ್ರ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಇಂಟರ್ ಕಾಂಟಿನೆಂಟಲ್ ಖಂಡೇತರ
ಅಂದರೆ ಇತರ ಖಂಡಗಳ ನಡುವೆ ಅದು ಹರಡುವಂಥದ್ದು. ಉದಾಹರಣೆಗೆ ಈಗಿನ ಪರಿಸ್ಥಿತಿಯನ್ನು ತೆಗೆದುಕೊಂಡು ನೋಡಿದಾಗ ನಾವು ಕೊರೋನಾ ವೈರಸ್ ಪ್ಯಾಂಡಮಿಕ್ ಇದೆ ನೋಡಿ, ಕೊರೋನಾ ಪ್ಯಾಂಡಮಿಕ್ ಇದೆಯಲ್ಲ, ಕೊರೋನಾ ಡಿಸೀಸು ಇದು ಪ್ಯಾಂಡಮಿಕ್ ಆಗಿದೆ. ಪ್ಯಾಂಡಮಿಕ್ ಅಂತಂದರೆ ರಾಷ್ಟ್ರಗಳ ನಡುವೆ ಹರಡುವಂಥದ್ದು, ಕೇವಲ ರಾಷ್ಟ್ರದೊಳಗಡೆ ಎಪಿಡೆಮಿಕ್ ಅಲ್ಲ. ಇದು ಸಾಂಕ್ರಾಮಿಕ ರೋಗ ಆಗಿದ್ರೂ ಕೂಡ ಇದು ಎಪಿಡೆಮಿಕ್ ಅಲ್ಲ, ಇದು ಪ್ಯಾಂಡಮಿಕ್. ಪ್ಯಾಂಡಮಿಕ್ ಅಂತಂದರೆ ಇದು ಕೇವಲ ಒಂದು ರಾಷ್ಟ್ರದಲ್ಲಿರುವಂಥ ರೋಗಗಳಲ್ಲ, ಇದು ಹರಡ್ತಾ ಇಲ್ಲ, ಇದು ರಾಷ್ಟ್ರಗಳ ನಡುವೆ ಖಂಡಗಳ ನಡುವೆ ಹರಡ್ತಾ ಇರುವಂಥ ರೋಗಗಳು. ಇಂಥ ಸಂದರ್ಭದಲ್ಲಿ ಒಂದೇ ರಾಷ್ಟ್ರ ಕೂತ್ಕೊಂಡು ಒಂದೇ ರಾಷ್ಟ್ರ ತಾನೇ ಎಲ್ಲ ಸರಿಪಡಿಸ್ಕೊಳ್ತೀನಿ ಮಾಡ್ಕೊಳ್ತೀನಿ ಅನ್ನೋದು ಬಹಳ ಕಷ್ಟ. ಎಂಥ ಪ್ರಬಲ ರಾಷ್ಟ್ರ ಆಗಿದ್ರೂ ಕೂಡ, ಉದಾಹರಣೆಗೆ ಈ ಕೊರೋನಾ ವೈರಸ್ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅಮೆರಿಕ ಅಂತ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಮೆಡಿಕಲ್ ಫೆಸಿಲಿಟೀಸಲ್ಲಿ ವರ್ಲ್ಡಲ್ಲಿ ತುಂಬ ಮುಂಚೂಣಿಯಲ್ಲಿರುವಂತಹ ಈ ಇಟಲಿ ಅಂತ ರಾಷ್ಟ್ರಗಳು ಕೂಡ ಮಕಾಡೆ ಮಲಗಿದ್ದಂಥದ್ದನ್ನು ನೋಡ್ತೇವೆ. ಅಂದರೆ ಒಂದು ರಾಷ್ಟ್ರ ತಾನೇ ಎಷ್ಟೋ ಇಂಥ ಸಂದರ್ಭಗಳಲ್ಲಿ ತಾನೇ ಎಲ್ಲವನ್ನು ಮಾಡ್ಕೊಳ್ತೀನಿ ಅನ್ನೋದು ಕಂಡು ಬರೋದಿಲ್ಲ. ಆದರೆ ಎಲ್ಲ ರಾಷ್ಟ್ರಗಳು ಸೇರಿಕೊಂಡು ಇಂಥ ಸಮಸ್ಯೆಗಳನ್ನು ಬಗೆಹರಿಸೋದು ಯಾವ್ಯಾವುದು, ಈ ಪರಿಸರ ಸಮಸ್ಯೆಗಳು, ಈ ಪ್ಯಾಂಡಮಿಕ್ ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಂಥದ್ದು, ಅದರಲ್ಲೂ ಭಾಳ ಪ್ರಮುಖವಾಗಿ ಟೆರರಿಸಮ್, ಭಯೋತ್ಪಾದನೆ ಅನ್ನೋದು ಯಾವುದೇ ಒಂದೇ ರಾಷ್ಟ್ರ ತನ್ನ ಶಕ್ತಿಯ ಆಧಾರದ ಮೇಲೆ ಅದು ನಿಯಂತ್ರಣ ಮಾಡ್ತೀನಿ ಅನ್ನೋದು ಕಷ್ಟ. ಯಾಕೆಂದರೆ ಟೆರರಿಸಮ್ ಅನ್ನೋದು ಆ ರಾಷ್ಟ್ರದ ಒಳಗಡೆ ಮಾತ್ರ ಅದು ಬೆಳೆದಿರೋದಿಲ್ಲ, ಅದು ರಾಷ್ಟ್ರ ನಡುವೆ ಇರ್ತದೆ. ಬೇರೆ ಬೇರೆ ರಾಷ್ಟ್ರದ ಜೊತೆಗೆ ಅದರ ಬ್ರಾಂಚಸ್ ಇದೆ, ಬೇರೆ ಬೇರೆ ಜಾತಿಯ ಅದರ ಮೂಲಗಳಿದ್ದಾವೆ. ಅದನ್ನು ನಾವು ಹೋಗಲಾಡಿಸಬೇಕು ಅಂದರೆ ರಾಷ್ಟ್ರಗಳ ನಡುವಿನ ಸಂಬಂಧ ಚೆನ್ನಾಗಿರಬೇಕು. ಅದನ್ನು ಗ್ಲೋಬಲ್ ಕನ್ಸರ್ನ್ಸ್ ಅಂತ ಹೇಳ್ತೀವಿ. ಇದನ್ನು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡ್ತೀವಿ ಅಂತ. ಆಮೇಲೆ 12ನೇದು ಅಂಶ ಭಾಳ ಪ್ರಮುಖವಾದಂಥದ್ದು ಇಮಿಗ್ರೇಷನ್ ಅಂತಂದರೆ ರಾಷ್ಟ್ರ ನಡುವೆ ಏನು ಮಾಡ್ತಾರೆ, ಜನರ ಒಂದು ಚಲನೆ ಹೆಂಗಾಗ್ತದೆ, ಇಮಿಗ್ರೇಷನ್ ಹೆಂಗಾಗುತ್ತದೆ ಅಂತಂದರೆ, ಬಿಸೈಡ್ಸ್ ದ ಟ್ರಾನ್ಸ್ಪೋರ್ಟ್ ಆಫ್ ಗೂಡ್ಸ್ ಓವರ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್, ಪೀಪಲ್ ಆಲ್ಸೋ ಫ್ರೀಕ್ವೆಂಟ್ಲಿ ಮೈಗ್ರೇಟ್ ಬಿಟ್ವೀನ್ ಕಂಟ್ರೀಸ್ ಲುಕಿಂಗ್ ಫಾರ್ ಅಪರ್ಚುನಿಟೀಸ್ ಟು ಎನ್ಹಾನ್ಸ್ ದೇರ್ ಲೈವ್ಸ್. ಅಂದರೆ ಈ ವಲಸೆ ಹೋಗುವಂಥದ್ದು ಬರುತ್ತೆ. ಕೇವಲ ರಾಷ್ಟ್ರ ನಡುವೆ ಮೈಗ್ರೇಟ್ ಅಲ್ಲ, ಇಮಿಗ್ರೇಷನ್ ಇದೆ. ಮೈಗ್ರೇಷನ್ಗೂ ಇಮಿಗ್ರೇಷನ್ಗೂ ವ್ಯತ್ಯಾಸ ಏನಂತಂದರೆ, ಮೈಗ್ರೇಷನ್ ಅಂತಂದರೆ ಒಂದು ರಾಷ್ಟ್ರದ ಒಳಗಡೆ ಜನರು ವಲಸೆ ಒಂದು ರಾಜ್ಯಗಳಿಂದ ಮತ್ತೊಂದು ರಾಜ್ಯಗಳಿಗೆ ಹೋಗುವಂಥದ್ದು, ಇದನ್ನು ಮೈಗ್ರೇಷನ್ ಅಂತೀವಿ. ಇಮಿಗ್ರೇಷನ್ ಅಂದರೆ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ವಲಸೆ ಹೋಗುವಂಥದ್ದು. ಉದಾಹರಣೆಗೆ ಪಾಕಿಸ್ತಾನದಿಂದ ಭಾರತಕ್ಕೆ, ಅಥವಾ ಭಾರತದಿಂದ ಬಾಂಗ್ಲಾದೇಶಕ್ಕೆ, ಇದನ್ನು ಇಮಿಗ್ರೇಷನ್ ಅಂತ ಕರಿತೀವಿ. ಉದಾಹರಣೆ ಅಮೆರಿಕದಿಂದ ಭಾರತಕ್ಕೆ ಅಥವಾ ಭಾರತದಿಂದ ಇಂಗ್ಲೆಂಡ್ಗೆ, ಇದನ್ನು ಇಮಿಗ್ರೇಷನ್ ಅಂತ ಕರಿತೀವಿ. ಇದು ಆಗುವಾಗ ನಾವು ಬಾರ್ಡ್ರನ್ನ ದಾಟಿ ಬರಬೇಕಾಗತ್ತೆ. ದಾಟಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡಬೇಕು, ಅವರ ಯೋಗಕ್ಷೇಮವನ್ನು ನೋಡ್ಕೋಬೇಕು. ಇವೆಲ್ಲವನ್ನು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಆಮೇಲೆ 13ನೇದು ಪೀಸ್. ಬಹಳ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡೋದು ನಮಗೆ ಸಿಗುವಂಥ ಲಾಭ ಏನಂತಂದರೆ ಶಾಂತಿ. ಅಂದರೆ ಮೂಲ ಉದ್ದೇಶ ಏನಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂಥದ್ದು, ಯುದ್ಧವನ್ನು ತಡೆಗಟ್ಟುವಂಥದ್ದು, ಘರ್ಷಣೆಯನ್ನು ತಡೆಗಟ್ಟಿ ರಾಷ್ಟ್ರವು ಯಾವುದೇ ರೀತಿಯ ಯುದ್ಧದಿಂದ ಹೊರತಾಗಿರುವುದನ್ನು ನಾವು ನೋಡುವುದಕ್ಕೆ ನಾವು ಅದನ್ನು ಭಾಳ ಆದ್ಯತೆಯನ್ನು ಕೊಟ್ಟಿರುವಂಥ. ಅದರಿಂದನೇ ನಾವು ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆದ ನಂತರದಲ್ಲಿ ಅದು ಫೇಲ್ಯೂರ್ ಆದಮೇಲೆ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ವಿಶ್ವಮಟ್ಟದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡ್ತಾ ಇರೋಂಥದ್ದು ನೋಡ್ತೇವೆ. 14ನೇದು ಪ್ರಮುಖವಾದಂಥ ಅಂಶ ಅಂದರೆ ಎಕಾನಮಿ. ಜಗತ್ತು ಆರ್ಥಿಕತೆಯಿಂದ ಹೊರತಾಗಿ, ಆರ್ಥಿಕ ಅಂಶಗಳಿಲ್ಲದೆ, ಆರ್ಥಿಕ ವಿಚಾರಗಳಿಲ್ಲದೆ ಯಾವುದೇ ವಿಚಾರಗಳು ಇಲ್ಲ ಜಗತ್ತಿನಲ್ಲಿ. ಯಾವುದೇ ನಡೀತಾ ಇರೋದು ಕಮರ್ಷಿಯಲ್, ವಾಣಿಜ್ಯಾತ್ಮಕವಾಗಿ ಕೃಷಿ ಚಟುವಟಿಕೆಯಿಂದ ಕೂಡಿರುವಂಥದ್ದು, ಅಥವಾ ಇನ್ನೊಂದು ಬಹಳ ಪ್ರಮುಖವಾಗಿ ಟ್ರೇಡ್, ವ್ಯಾಪಾರ ವಹಿವಾಟುಗಳು, ಇದರ ಮೂಲಕನೇ ನಡೀತಾ ಇರೋಂಥದ್ದು. ಅದರಿಂದ ನಾವು ಈ ಎಕಾನಮಿಯನ್ನು ಸದೃಢಗೊಳಿಸ್ಕೋಬೇಕು ಅಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆಗೆ ಸಂಬಂಧವನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ನ್ಯಾಚುರಲ್ ರಿಸೋರ್ಸನ್ನು ಸರಿಯಾಗಿ ಬಳಸ್ಕೊಳ್ಬೇಕಾಗತ್ತೆ. ಉತ್ಪಾದನೆಯನ್ನು ಮಾಡೋಕ್ಕೆ ತಂತ್ರಜ್ಞಾನವನ್ನು ಬೇರೆ ರಾಷ್ಟ್ರದಿಂದ ತಗೊಳ್ಬೇಕಾಗತ್ತೆ. ಆ ಉತ್ಪಾದನೆ ಮಾಡಿದಂತಹ ಏನು ಫಿನಿಶ್ಡ್ ಗೂಡ್ಸ್ ಏನಿದೆಯೋ ಅದನ್ನು ಇನ್ನೊಂದು ರಾಷ್ಟ್ರಗಳಿಗೆ ಕೊಡಬೇಕು ಅಂದರೆ ಮಾರ್ಕೆಟ್ ಬೇಕಾಗುತ್ತೆ. ಆ ಮಾರ್ಕೆಟನ್ನು ತೆಗೆದುಬೇಕು ಅಂದರೆ ಮತ್ತೊಂದು ರಾಷ್ಟ್ರದ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೇಕು ನಾವು. ಇದನ್ನು ಕೂಡ ನಾವು ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಅಧ್ಯಯನ ಮಾಡ್ತೀವಿ. ಆಮೇಲೆ 15ನೇದು ಭಾಳ ಪ್ರಮುಖವಾದ ಅಂಶ ಕಲ್ಚರ್, ಸಂಸ್ಕೃತಿಯ ಬಗ್ಗೆಯೂ ಅಧ್ಯಯನ ಮಾಡ್ತೀವಿ. ರಾಷ್ಟ್ರಗಳ ನಡುವೆ ಇರುವಂಥ ಸಂಸ್ಕೃತಿ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರ್ ನಾಟ್ ಓನ್ಲಿ ಅಬೌಟ್ ರೆಗ್ಯುಲೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಇನ್ಫಾರ್ಮೇಷನ್. They are also advantageous for promoting the advancement of human culture in a general way. ಕೇವಲ ಆರ್ಥಿಕತೆ ಬಗ್ಗೆ ಅಧ್ಯಯನ ಮಾಡೋದಿಲ್ಲ, ಪೀಸ್ ಬಗ್ಗೆ ಅಧ್ಯಯನ ಮಾಡೋದಿಲ್ಲ, ವಾರ್ ಬಗ್ಗೆ ಅಧ್ಯಯನ ಮಾಡೋದಿಲ್ಲ, ಬರೀ ಟ್ರೇಡ್ ಬಗ್ಗೆ ಅಧ್ಯಯನ ಮಾಡೋದಿಲ್ಲ. ಇವೆಲ್ಲಕ್ಕಿಂತಲೂ ಹೊರತಾಗಿ ಬಹಳ ಪ್ರಮುಖವಾಗಿ ರಾಷ್ಟ್ರಗಳ ನಡುವೆ ಇರುವಂಥ ಕಲ್ಚರಲ್ ರಿಲೇಷನ್ಶಿಪ್ಪನ್ನು ಕೂಡ ನಾವು ಈ ಒಂದು ವಿಷಯದಲ್ಲಿ ಅಧ್ಯಯನ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಏನು ಅದರ ಒಂದು ಪ್ರಮುಖವಾದಂಥ ಪ್ರಾಮುಖ್ಯತೆ,
ಅದರ ಮಹತ್ವದ ಬಗ್ಗೆ ಇಲ್ಲಿ ಬಗ್ಗೆ ಚರ್ಚೆ ಮಾಡಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮಗೆ ಪಾಮರ್ ಅಂಡ್ ಪರ್ಕಿನ್ಸ್ ಅವರು ಬರೆದಿರುವಂಥ ಪುಸ್ತಕ ಇದೆ. ಆಮೇಲೆ ಪೀಟರ್ ಕಾಲ್ ಓ ಕೊರೇಸಿ ಅವರು ಬರೆದಿರುವಂಥದ್ದು, ವಿನಯ್ ಕುಮಾರ್ ಮಲ್ಹೋತ್ರಾ ಬರೆದಿರೋ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಓದ್ಬೋದು. ಕನ್ನಡದಲ್ಲೂ ಕೂಡ ಮಾಲಿ ಮುದ್ದಣ್ಣ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಚ್ ಟಿ ರಾಮಕೃಷ್ಣ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎನ್ ಬಿ ಪಾಟೀಲ ಮತ್ತು ಜಿ ಬಿ ಸಿಲ್ವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಈ ಪುಸ್ತಕವನ್ನು ತೆಗೆದುಕೊಂಡು ನೀವು ಅಧ್ಯಯನ ಮಾಡಿದ್ರೆ ನೀವು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೋದು. ನಮಸ್ಕಾರ.